ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅನಿರೀಕ್ಷಿತ ಮದುವೆ ಭಾಗ 88. ಆರ್ಯನವರೇ, ನೀವು ಚೆನ್ನಾಗೇ ಇದ್ದೀರಲ್ವಾ? ಅದೇನು ಹಾಗಂತಿದೀಯಾ ಜಾಹ್ನವಿ? ಇಲ್ಲದೇ ಇದ್ರೆ ಆ ಹುಚ್ಚು ಮಾತುಗಳೇನು ಆರ್ಯನವರೇ? ಯಾರು ನನ್ನ ರೂಮ್ಗೆ ಬಂದಿದ್ದಕ್ಕೆ ನೀವು ಬಂದಿದ್ದ ಹಾಗೆ ಯಾಕೆ ಸುಳ್ಳು ಹೇಳ್ತಿರೋದು? ಜಾಹ್ನವಿ, ನಾ ಹೇಳ್ತಾ ಇರೋದು ನಿಜ. ಆ ದಿನ ನಿನ್ನ ರೂಮ್ಗೆ ಬಂದಿದ್ದು ನಾನೇ. ನನಗೆ ಈ ನಡುವೆ ಅಷ್ಟೇ ಅದು ತಿಳಿತು ಅಂತ ಹೇಳ್ತಿದ್ದೀನಿ ಅಲ್ವಾ ಅಂದ. ಇಷ್ಟೊಂದು ದಿನಗಳಿಂದ ತಿಳಿದೇ ಇರೋದು ಈ ನಡುವೆ ನಿಮಗೆ ಹೇಗೆ ತಿಳಿತು ಆರ್ಯನ್? ಒಂದಿನ ಕಬೋರ್ಡ್ ಹತ್ರ ಬಟ್ಟೆ ತಗೊಳ್ಳುವಾಗ ನನ್ನ ಮದುವೆಗೆ ಹಾಕ್ಕೊಂಡು ಬಂದಿದ್ದ ಕೋಟ್ ನೋಡಿದೆ. ಆ ದಿನದ ನಂತರ ಮತ್ತೆ ಹಾಕಿಕೊಳ್ಳೇ ಇಲ್ವಲ್ಲ ನಾನು. ಹಾಕಿಕೊಳ್ಳೋಣ ಅಂತ ತೆಗೆದು ನೋಡಿದರೆ ಬಟನ್ ಚೈನ್ ಸಿಕ್ಕಾಕೊಂಡಿತ್ತು. ಬಟನ್ಗೆ ಚೈನು. ಮದುವೆಯಲ್ಲಿ ನಿನ್ನ ರೂಮ್ಗೆ ಬಂದ ವ್ಯಕ್ತಿ ಕೋಟ್ ಬಟನ್ಗೆ ನಿನ್ನ ಚೈನ್ ಸಿಕ್ಕಾಕೊಂಡಿತ್ತು ಅಂತ ನೀ ಹೇಳಿದ್ದೆ ಅಲ್ವಾ? ನನಗೆ ಆಗ ಅರ್ಥ ಆಯಿತು ನಿನ್ನ ರೂಮ್ಗೆ ಬಂದಿದ್ದು ನಾನೇ ಅಂತ. ನಿನಗೆ ಈ ವಿಷಯ ಎಂದಿದ್ರೂ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೆ. ಆದರೆ ಹೇಳಲು ಸಾಧ್ಯ ಆಗಲಿಲ್ಲ ಜಾಹ್ನವಿ. ಆ ಚೈನ್ ನನ್ನ ಹತ್ರನೇ ಇಟ್ಕೊಂಡು ಯಾವಾಗ ಸಾಧ್ಯ ಆಗುತ್ತೋ ಆಗ ಹೇಳೋಣ ಅಂದ್ಕೊಂಡೆ. ಆಗಲೇ ಆ ಚೈನ್ ಸಂಗತಿ ನೆನಪಾಯಿತು. ನಿನಗೆ ಇವತ್ತೇ ಹೇಳಬೇಕು ಅಂದ್ಕೊಂಡೆ. ಆ ದಿನ ನಿನ್ನ ರೂಮ್ಗೆ ಹೇಗೆ ಬಂದೆ ಅಂತ ನನಗೆ ಈಗಲೂ ನೆನಪು ಬರ್ತಾ ಇಲ್ಲ ಜಾಹ್ನವಿ. ಆ ದಿನ ಹೇಳೋದು ನಂಬುವ ಹಾಗೆ ಜಾಹ್ನವಿಗೆ ಅನ್ನಿಸ್ಲಿಲ್ಲ. ಮದುವೆ ಹತ್ರ ನಡೆದಿದ್ದೆಲ್ಲವೂ ನೆನಪಿದೆ. ಆದರೆ ರೂಮ್ನಲ್ಲಿ ನಡೆದು ಯಾಕೆ ನೆನಪಿಲ್ಲ? ಆರ್ಯನವರೇ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ಆಲೋಚಿಸ್ತಾ ಇದ್ಲು ಜಾಹ್ನವಿ. ನಾ ಹೇಳ್ತಾ ಇರೋದು ನಂಬಲು ಸಾಧ್ಯ ಆಗ್ತಿಲ್ವಾ? ನೀನು ನಂಬದೇ ಇದ್ದರೂ ನಂಬಿದ್ರು ಇದು ನಿಜ. ಜಾಹ್ನವಿ, ನೀವು ಹೇಳಿದ ವಿಷಯವನ್ನು ನೀವು ಹೇಳದೆ ಬೇರೆ ಯಾರಾದರೂ ಹೇಳಿದರೆ ನಂಬ್ತಾ ಇದ್ರಾ? ಹೇಳಿ ಅಂತ ಕೇಳಿದ್ಲು. ನಾನೇ ನಿನ್ನ ರೂಮ್ಗೆ ಬಂದೆ ಅನ್ನುವ ವಿಷಯ ನನಗೆ ನೆನಪಿದ್ದಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಅಲ್ವಾ ಜಾಹ್ನವಿ? ಯಾಕೆ ಇಷ್ಟೊಂದು ದಿನ ಹೇಳದೇ ಇದ್ದು ಈಗ ಈ ರೀತಿ ಹೇಳ್ತಿದ್ದೀರೋ ಅರ್ಥ ಆಗ್ತಿಲ್ಲ. ಆ ದಿನನೇ ಹೇಳಿದ್ರೆ ತಿಳಿಯದೇ ಬಂದಿದ್ದೀರಾ ಅಂತ ಸರಿ ಹೊಂದಿಸ್ಕೊಳ್ತಾ ಇದ್ದೆ. ಆದರೆ ನೀವು ಬಂದ ವಿಷಯವನ್ನು ಮುಚ್ಚಿಟ್ಟು ನನ್ನನ್ನು ಮೋಸ ಮಾಡಿದ್ರಿ ಅಲ್ವಾ ಆರ್ಯನವರೇ ಅಂದ್ಲು ಜಾಹ್ನವಿ. ನಾನು ಹೇಳಿದ ವಿಷಯವನ್ನು ನಾನು ಹೊರತುಪಡಿಸಿ ಬೇರೆ ಯಾರಾದರೂ ಹೇಳಿದರೆ ನೀವು ನಂಬ್ತಾ ಇದ್ರಾ ಹೇಳಿ ಅಂತ ಕೇಳಿದ್ದು ಜಾಹ್ನವಿ. ನಾನೇ ನಿನ್ನ ಕೋಣೆಗೆ ಬಂದೆ ಅನ್ನುವ ವಿಷಯ ನನಗೆ ನೆನಪಿದ್ರೆ ತಾನೇ ನಾನು ಅದು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ವಾ ಜಾಹ್ನವಿ? ಇಷ್ಟೊಂದು ದಿನ ಹೇಳದೇ ಇದ್ದು ಈಗ ಏಕಾಏಕಿ ಹೀಗೆ ಹೇಳ್ತಿದ್ದೀರೋ ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಂದೇ ಹೇಳಿದರೆ ಖಂಡಿತ ತಿಳಿದೇ ಬಂದಿದ್ದೀರಾ ಅಂತ ಸಮಾಧಾನ ಪಡ್ಕೋತಿದ್ದೆ. ಆದರೆ ನೀವು ಬಂದು ವಿಷಯವನ್ನು ಮುಚ್ಚಿಟ್ಟು ನನಗೆ ಮೋಸ ಮಾಡಿಬಿಟ್ರಿ ಅಲ್ವಾ ಆರ್ಯನವರೇ ಅಂದ್ಲು ಜಾಹ್ನವಿ ಮತ್ತೆ. ಆರ್ಯನ್ ಜಾಹ್ನವಿ ಎರಡೂ ಹೆಗಲುಗಳನ್ನು ಹಿಡಿದು, ಜಾಹ್ನವಿ, ನಿನಗೆ ನಾನು ಮೋಸ ಮಾಡುವನಂತೆ ಕಾಣ್ತಾ ಇದ್ದೀನಾ? ಹಾಗೆ ಮಾಡುವವನಾಗಿದ್ದರೆ ನಿನ್ನ ಚೈನ್ ನಿನಗೆ ಕೊಡ್ತಾ ಇರಲಿಲ್ಲ ಅಲ್ವಾ ಅಂದ. ಆರ್ಯನ್ ಕೈಗಳನ್ನು ಪಕ್ಕಕ್ಕೆ ಸರಿಸಿ, ಇಷ್ಟೊಂದು ದಿನ ಹೇಳದೆ ಮುಚ್ಚಿಟ್ಟಿದ್ದು ತಪ್ಪು ತಾನೇ? ಅಂದು ನಿಮ್ಮಿಂದಾಗಿಯೇ ತಾನೇ ಅಣ್ಣ ಸಾಯಬೇಕು ಅಂದ್ಕೊಂಡಿದ್ದು. ನೀವು ಹಾಗೆ ಹೋಗಿದ್ರಿಂದ ತಾನೇ ಮದುವೆಯಲ್ಲಿ ಗಲಾಟೆ ನಡೀತಾ ಇರಲಿಲ್ಲ ಅಲ್ವಾ ಅಂದ್ಲು. ಅಂದರೆ ಏನು ಜಾಹ್ನವಿ, ನಾನಿನ್ನ ಕೋಣೆಗೆ ಬಂದು ನಿನ್ನ ಮದುವೆ ಹಾಳು ಮಾಡಿದೆ ಅಂತಿದೀಯಾ? ಹಾಗೆ ಮಾಡೋದ್ರಿಂದ ನನಗೆ ಏನು ಸಿಗುತ್ತೆ? ಸ್ವಲ್ಪನಾದರೂ ಯೋಚಿಸಿ ಮಾತನಾಡು ಜಾನು. ಅಂದು ನನಗೆ ತಿಳಿಯದೆ ನಡೆದ ತಪ್ಪೆ. ನಾನು ಮಾಡಿದ ಕೆಲಸ ನನಗೆ ತಿಳಿದಾಗಿನಿಂದ ಎಷ್ಟು ಸಂಕಟ ಪಡ್ತಿದ್ದೀನೋ ನನಗೆ ಮಾತ್ರ ಗೊತ್ತು. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತೀಯಾ ಅಂದ್ಕೊಂಡಿದ್ದೆ. ಆದರೆ ನನ್ನನ್ನೇ ಅನುಮಾನಿಸ್ತೀಯಾ ಅಂತ ಅಂದ್ಕೊಂಡು ಇರಲಿಲ್ಲ ಜಾಹ್ನವಿ. ಇಷ್ಟೊಂದು ದಿನ ನನ್ನ ಜೊತೆ ಇದ್ದು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ತುಂಬ ಬೇಸರ ಆಗ್ತಿದೆ. ಈ ದಿನ ನಿನಗೆ ಈ ವಿಷಯ ಹೇಳಿ ನಿನ್ನೊಂದಿಗೆ ಸಂತೋಷವಾಗಿ ಕಳಿಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಹೀಗಾಗುತ್ತೆ ಅಂತ ನಾನು ನಿಜವಾಗಿಯೂ ಅಂದ್ಕೊಂಡಿರಲಿಲ್ಲ. ಇನ್ನು ಇಲ್ಲಿ ಇದ್ದು ಮಾಡುವಂಥದ್ದು ಏನೂ ಇಲ್ಲ, ನಡಿ ಹೊರಡೋಣ ಅಂದ ಆರ್ಯ. ನೀವು ಹೇಳಿದ ತಕ್ಷಣವೇ ನಾನು ಎಲ್ಲವನ್ನ ಮರೆತುಬಿಡಿ. ಸರಿ ಬಿಡಿ ಆರ್ಯನವರೇ ಅನ್ಬೇಕು ಅಲ್ವಾ? ಒಬ್ಬ ಹುಡುಗಿಯ ಮೇಲೆ ಹಾಕಬಾರ್ದ ನಿಂದನೆಗಳೆಲ್ಲ ಹಾಕಿದ್ರು ಅದನ್ನು ಕೇಳಿಯೂ ನಾನು ಇನ್ನೂ ಜೀವಂತವಾಗಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀವೇ. ಎಂದಿಗೂ ಮರೆಯೋದಿಲ್ಲ. ಹಾಗೇನೆ ಆ ನೋವಿಗೆ ಕಾರಣ ಆದವರು ಕೂಡ ನಿಮ್ಮನ್ನು ಹೇಗೆ ಕ್ಷಮಿಸಬೇಕು ಅಂತ ಅರ್ಥವಾಗ್ತಿಲ್ಲ ಅಂದ್ಲು. ನಿನ್ನನ್ನು ಬಲವಂತನ ಮಾಡೋದಿಲ್ಲ ಜಾಹ್ನವಿ. ನಿನಗೆ ನನ್ನನ್ನು ಯಾವಾಗ ಕ್ಷಮಿಸಬೇಕು ಅನಿಸುತ್ತೋ ಅಂದು ನೀನು ಆವಾಗಲೇ ನನ್ನ ಕ್ಷಮಿಸು. ಆದರೆ ಒಂದು ವಿಷಯ ನಿನಗೆ ನೆನಪಿದೆಯೋ ಇಲ್ವೋ ನನಗೆ ತಿಳಿಯೋದು. ನೀನಿದ್ದ ಕೋಣೆಯಲ್ಲಿ ಬಿಟ್ಟು ವಿದ್ಯುತ್ ಎಲ್ಲೂ ಹೋಗಿರಲಿಲ್ಲ.
ಹಾಗೆಯೇ ನಾನು ಆ ಕೋಣೆಗೆ ಬಂದ ವಿಷಯವೇ ನನಗೆ ನೆನಪಿಲ್ಲ. ಯಾಕೆ ಹಾಗಾಗಿರ್ಬೋದು ಅಂತ ನೀನೇ ಯೋಚಿಸು ಅಂದ ಆರ್ಯ. ಏನೋ ನನಗೆ ಎಲ್ಲ ಗೊಂದಲ ಆಗಿದೆ. ಖಂಡಿತ ಆ ದಿನ ಯಾಕೆ ಹಾಗಾಯಿತು, ಕೋಣೆಗೆ ಬಂದಿದ್ದು ನಿಮಗೆ ನೆನಪಿಲ್ದಿರೋದು ಅಂದರೆ ಏನು ಅಂದ್ಲು. ಈಗ ನನಗೆ ಅರ್ಥ ಆಗದಿರೋದು ಒಂದೇ, ಜಾಹ್ನವಿ, ನೀನೇನು ಅಂದ್ಕೊಳ್ಬೇಡ. ನಿನ್ನನ್ನು ಮಂಟಪದಲ್ಲಿ ಅವಮಾನಿಸಿದವನ ಜೊತೆ ನಿನ್ನ ಮದುವೆ ನಡೀದೆ ನನ್ನ ಜೊತೆ ಆಯ್ತಲ್ಲ ಅಂತ ಬೇಸರ ಪಡ್ತಿದೀಯಾ ಅಂತ ಕೇಳ್ದ. ಜಾಹ್ನವಿ ಆರ್ಯನ ಕಡೆ ಕೋಪದಿಂದ ನೋಡಿ ರಭಸದಿಂದ ಕೆಳಗೆ ಬಂದು ಕಾರ್ನಲ್ಲಿ ಕುಳಿತಳು. ಈಗ ನಾನು ಏನಂದೆ ಅಂತ ಅಷ್ಟೊಂದು ಕೋಪದಿಂದ ನೋಡಿ ಹೋಗ್ತಿದ್ದಾಳೆ. ಹೊರಡೋಣ ಅಂತ ನಾನೇನು ಮಾತಿಗೆ ಅಂದೆ. ಈ ಜಾಹ್ನವಿ ನಿಜವಾಗಿಯೂ ಹೊರಟ್ಬಿಟ್ಲಲ್ಲ. ಹೆಂಡತಿಯರಿಗೆ ಯಾವಾಗ ಕೋಪ ಬರುತ್ತೋ, ಯಾಕೆ ಕೋಪ ಬರುತ್ತೋ ಯಾರಿಗೂ ತಿಳಿಯೋದಿಲ್ಲ ಅಂದ್ಕೊಳ್ತಾ ಕೆಳಗೆ ಬಂದ. ಹೊರಗೆ ಬರ್ತಾ ಇದ್ದಂತೆ ತಣ್ಣನೆಯ ಗಾಳಿ ಬೀಸಿ ಮೈಗೆ ತಂಪಾಗಿ ತಾಕ್ತು. ಆರ್ಯನ್ ಮೇಲಕ್ಕೆ ನೋಡ್ದ. ಮೇಲೆ ಆಕಾಶ ಕಪ್ಪಾಗಿ ಕಾಣಿಸ್ತಾ ಇತ್ತು. ಇದೇನು ಮಳೆ ಬರುವಂತೆ ಇದೆ. ಜಾಹ್ನವಿ ನೋಡಿದರೆ ಕೋಪದಲ್ಲಿದ್ದಾಳೆ. ಈಗ ಏನು ಮಾಡೋದು, ಮಧ್ಯದಲ್ಲಿ ಮಳೆ ಬಂದರೆ ಪ್ರಯಾಣ ಕಷ್ಟ ಅಂದ್ಕೊಂಡು ಜಾಹ್ನವಿಯ ಹತ್ರ ಹೋದ. ಜಾಹ್ನವಿ ಕಾರ್ನಲ್ಲಿ ಕೋಪದಿಂದ ಕುಳಿತಿದ್ಲು. ಆರ್ಯನ್ ಆಕೆಯ ಬಳಿ ಹೋಗಿ, ಜಾಹ್ನವಿ, ಮಳೆ ಬರುವಂತಿದೆ, ನಾಳೆ ಬೆಳಗ್ಗೆ ಹೋಗೋಣ ಅಂದ. ನೀವೇ ತಾನೇ ಹೋಗೋಣ ಅಂದಿದ್ದು. ಹೋಗೋಣ ಅನ್ನೋದು ನಿಮ್ಮಿಷ್ಟ, ಬೇಡ ಅನ್ನೋದು ನಿಮ್ಮಿಷ್ಟ ಅಂತ ಕೋಪದಿಂದ ಅಂದ್ಲು. ಅದಲ್ಲ ಜಾಹ್ನವಿ, ಮಳೆ ಬರುವಂತಿದೆ ಅಲ್ವಾ, ಅದಕ್ಕೆ ಬೇಡ ಅಂತಿದ್ದೀನಿ. ನಾಳೆ ಬೆಳಗ್ಗೆನೇ ಹೋಗೋಣ. ನಿನಗೂ ಆರೋಗ್ಯ ಸರಿಯಿಲ್ಲ ಅಲ್ವಾ ಅಂದ. ನನ್ನ ಆರೋಗ್ಯಕ್ಕೆ ಏನಾಗಿದೆ, ನನ್ನ ಆರೋಗ್ಯ ಚೆನ್ನಾಗೇ ಇದೆ. ನೀವು ಬನ್ನಿ, ಮಳೆ ಬಂದರೆ ಏನಾಯಿತು, ನಾವೇನು ನಡ್ಕೊಂಡು ಹೋಗ್ತಿದ್ದೀವಾ ಇಲ್ವಲ್ಲ ಅಂದ್ಲು. ಆರ್ಯನ್ ಬೇರೆ ದಾರಿ ಇಲ್ಲದೆ, ಸರಿ ಇರು, ಸೀತಮ್ಮನಿಗೆ ಹೇಳಿ ಬರ್ತೀನಿ ಅಂದ. ಒಳಗಡೆ ಹೋಗಿ ಸೀತಮ್ಮನಿಗೆ ಹೇಳಿ ಕಾರ್ನಲ್ಲಿ ಬಂದು ಕುಳಿತ. ಜಾಹ್ನವಿ ಕೆಳಗೆ ಇಳಿದು ಒಮ್ಮೆ ಮೇಲಕ್ಕೆ ನೋಡು, ಮೋಡಗಳು ಹೇಗಿವೆ ಅಂತ ಅಂದ. ಸರಿ, ಹಾಗಾದರೆ ನೀವು ಒಳಗಡೆ ಹೋಗಿ ಮಲ್ಕೊಳ್ಳಿ, ಬೆಳಗ್ಗೆ ಬನ್ನಿ, ನಾನು ಹೀಗೆ ಕಾರ್ನಲ್ಲಿ ಇರ್ತೀನಿ ಅಂದ್ಲು. ಈಗ ಏನಾಯಿತು ಅಂತ ಅಷ್ಟೊಂದು ಕೋಪ. ಸರಿ, ನಿನ್ನಿಷ್ಟ ಅಂತ ಕಾರ್ ಸ್ಟಾರ್ಟ್ ಮಾಡ್ದ ಆರ್ಯ. ಹೊರ್ಗೆ ಏನೂ ಕಾಣಿಸ್ದೇ ಇದ್ರೂ ಜಾಹ್ನವಿ ಹೊರಗಡೆ ನೋಡ್ತಾ ಇದ್ಲು. ಅಲ್ಲಿ ಏನು ಕಾಣಿಸ್ತಿದೆ ಅಂತ ಹಾಗೆ ನೋಡ್ತಿದ್ಯಾ, ಏನಾದರೂ ಮಾತನಾಡಬಹುದಲ್ವಾ ಅಂದ ಆರ್ಯ. ನೀವು ಮಾಡುವ ಕೆಲಸಗಳಿಗೆ ಮಾತುಗಳೇ ಬರ್ತಿಲ್ಲ ಅಂದ್ಲು ಜಾಹ್ನವಿ. ನೀನು ಹೀಗೆ ಅಂತೀಯ ಅಂತ ತಿಳಿದಿದ್ರೆ ನಾನು ಆ ಚೈನ್ ಕೊಡ್ತಾನೆ ಇರಲಿಲ್ಲ. ಕೋಣೆಗೆ ಬಂದವನು ಯಾರೋ ಗೊತ್ತಿಲ್ಲ, ಒಳ್ಳೆಯ ಕೆಲಸವೇ ಮಾಡ್ದ. ಇಲ್ಲದೇ ಇದ್ದಿದ್ರೆ ಒಬ್ಬ ಹಾಳಾದವನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಬೇಕಾಗ್ತಿತ್ತು ಅಂತ ಎಷ್ಟು ಬಾರಿ ಅಂದಿದೀಯಾ ನೀನು. ಈಗ ಕೋಣೆಗೆ ಬಂದಿದ್ದು ನಾನೇ ಅಂತ ಹೇಳಿದರೆ ಯಾಕೆ ಅಷ್ಟೊಂದು ಕೋಪ? ನಾನು ಹೊರತುಪಡಿಸಿ ಬೇರೆ ಯಾರಾದರೂ ಬಂದಿದ್ರೆ ನೀನು ಏನು ಮಾಡ್ತಿದ್ದೆ ಅಂತ ಕೇಳ್ದ ಆರ್ಯನ್. ಕೇಳಿದ್ದಕ್ಕೆ ಜಾಹ್ನವಿ ಉತ್ತರ ನೀಡದೆ ಮೌನವಾಗೇ ಇದ್ಲು. ಏನು ಹೇಳಬೇಕೋ ತಿಳಿತಾ ಇಲ್ವಾ ಜಾಹ್ನವಿ? ನಾನು ಹೇಳ ಜಾನು, ಅವನ ಮೇಲೆ ಮೊದಲು ಕೋಪ ಬಂದರೂ ಅವನು ಮಾಡಿದ ಕೆಲಸಕ್ಕೆ ಧನ್ಯವಾದನೇ ಹೇಳ್ತಾ ಇದ್ದೆ ಅಷ್ಟೇ ತಾನೇ. ನಿನ್ನ ಚೈನ್ ಕೊಟ್ಟಿದ್ದಕ್ಕೆ ಇನ್ನೂ ಸಂತೋಷ ಪಡ್ತಾ ಇದ್ದೆ. ನಾನು ಅನ್ನೋಷ್ಟಕ್ಕೆ ನನ್ನ ಮೇಲೆ ಕುತ್ತಿಗೆವರೆಗೂ ಕೋಪ ಬಂತು ಅಲ್ವಾ? ಇದು ಬಹಳ ಅನ್ಯಾಯ ಅಲ್ವಾ ಜಾಹ್ನವಿ? ನಿನ್ನ ಕೊನೆಗೆ ಬಂದಿದ್ದು ಯಾರೋ ಅಲ್ಲ, ನಿನ್ನ ಗಂಡ ಅಂತ ತಿಳಿದು ಸಂತೋಷ ಪಡ್ತಾರೆ, ಆದರೆ ಹೀಗೆ ಕೋಪಗೊಳ್ತಾರಾ? ಏನೋ ಮದುವೆಯಾಗಿದೆ ಅನ್ನೋ ಮಾತಷ್ಟೇ, ಯಾವುದೇ ಮುದ್ದಾಟ ಸಂಭ್ರಮ ಇಲ್ಲ ಅಂತ ಆರ್ಯನ್ ಏನೋ ಒಂದನ್ನು ಮಾತನಾಡ್ತಾ ಇದ್ದರೆ ಮೌನವಾಗಿ ಡ್ರೈವ್ ಮಾಡಲು ಸಾಧ್ಯ ಇಲ್ಲದೆ ಏನೋ ಒಂದನ್ನು ಮಾತನಾಡ್ತಲೇ ಇದ್ದೀರಲ್ಲ ಅಂತ ಹೇಳಿದ್ಲು ಜಾಹ್ನವಿ. ನೀನು ಹೇಗೂ ಮಾತನಾಡ್ತಿಲ್ಲ, ಹೊರಗೆ ನೋಡಿದರೆ ಸಣ್ಣಗೆ ಮಳೆ ಬೀಳ್ತಿದೆ. ಹೀಗೆ ಮೌನವಾಗಿದ್ದರೆ ನನಗೆ ನಿದ್ದೆ ಬರುತ್ತೆ. ಆಗ ಮನೆಗಲ್ಲ ಹೋಗೋದು, ಇಬ್ಬರು ನೇರವಾಗಿ ಮೇಲಕ್ಕೆ ಅಂದ ಆರ್ಯ. ಆರ್ಯನವ್ರೆ, ಏನು ಆ ಮಾತುಗಳು ಅಂತ ಜೋರಾಗಿ ಕಿರ್ಚಿದ್ಲು. ಅಬ್ಬಾ, ಇದಕ್ಕೆ ಗಂಟಲು ಮಾತ್ರ ಜೋರಾಗಿ ಬರ್ತಿದೆ, ಮಾತನಾಡಲು ಮಾತ್ರ ಬರೋದಿಲ್ಲ ಅಂದ ಆರ್ಯ. ನಿಮಗೆ ನಿದ್ದೆ ಬರ್ತಿದ್ರೆ ಹಾಡುಗಳನ್ನು ಹಾಕ್ಕೊಂಡು ಕೇಳಿ ಅಂದ್ಲು. ಆ ಹಾಡುಗಳಿಗಿಂತ ನಿನ್ನ ಮಾತುಗಳೇ ನನಗೆ ಸಿಹಿಯಾಗಿ ಅನಿಸ್ತಿವೆ ಅಂದ ಆರ್ಯ. ಆರ್ಯನ್ ಹಾಗೆ ಮಾತನಾಡ್ತಾ ಇದ್ದರೆ ಜಾಹ್ನವಿಗೆ ಏನೋ ಮನಸ್ಸಿನಲ್ಲಿ ಸಂತೋಷ ಆಯಿತು. ಆದರೆ ಯಾವುದೋ ತಿಳಿಯದ ಕೋಪವು ಮನಸ್ಸಿನಲ್ಲಿದ್ದಿದ್ದು ಆರ್ಯನ್ ಜೊತೆ ಮನಸ್ಫೂರ್ತಿಯಾಗಿ ಮಾತನಾಡಲು ಸಾಧ್ಯ ಆಗಲಿಲ್ಲ. ಇಷ್ಟೆಲ್ಲ ಹೇಳಿದರೂ ಜಾಹ್ನವಿಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಆರ್ಯನ್ ಕೂಡ ಏನು ಮಾತನಾಡದೆ ಡ್ರೈವ್ ಮಾಡ್ತಾ ಇದ್ದ. ಆರ್ಯನ್ ಹಾಗೆ ಸುಮ್ಮನಿದ್ದಾಗ ಜಾಹ್ನವಿ ಆರ್ಯನ್ ಕಡೆ ನೋಡಿದ್ಲು. ಹೊರಗೆ ಮಳೆ ಜೋರಾಯಿತು. ಆರ್ಯನ್ ಗಂಭೀರವಾಗಿ ಮುಖ ಇಟ್ಟು ಡ್ರೈವ್ ಮಾಡ್ತಾ ಇದ್ದ.
ಇಷ್ಟೊತ್ತಿನವರೆಗೆ ಚೆನ್ನಾಗಿಯೇ ಮಾತನಾಡ್ತಿದ್ರಲ್ಲ, ಈಗ ಏನಾಯಿತು ಹೀಗೆ ಗಂಭೀರವಾಗಿದ್ದಾರೆ ಅಂತ ಆಲೋಚಿಸ್ತಾ ಇದ್ಲು. ರಸ್ತೆಯು ಕಾಣಿಸದಷ್ಟು ಮಳೆ ಬೀಳ್ತಿತ್ತು. ಆರ್ಯನವರು ಹೇಳ್ದಂತೆ ಎಲ್ಲಿದ್ದರೂ ನಿಂತುಬಿಡಬೇಕಿತ್ತು. ಯಾವುದೋ ಕೋಪದಲ್ಲಿ ಹೋಗೋಣ ಅಂತ ಬಂದ್ಬಿಟ್ಟೆ. ಈಗ ದೊಡ್ಡ ಮಳೆ ಬೇರೆ ಬರ್ತಿದೆ. ಎದುರಿಗೆ ನೋಡ್ತಾ ಇದ್ಲು, ಕಾರು ಸಡನ್ನಾಗಿ ನಿಂತು ಹೋಯಿತು. ಏನಾಯಿತು ಆರ್ಯನವರೇ, ಕಾರ್ ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ಗಾಬರಿಯಿಂದ ಕೇಳಿದ್ಲು. ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ ಜಾನ್ವಿ? ನಿನ್ನ ಪಕ್ಕದಲ್ಲಿರೋದು ಯಾರೂ ಅಲ್ಲ ಅಲ್ವಾ, ನಿನ್ನ ಗಂಡನೇ ತಾನೇ ಅಂದ ಆರ್ಯ. ಅಬ್ಬಾ, ಯಜಮಾನ್ರವರಿಗೆ ತುಂಬ ಕೋಪ ಇದೆಯಲ್ಲಪ್ಪ ಅಂದ್ಕೊಂಡು ನಾನು ಈಗೇನಾದರೂ ಬೇಡ ಅನ್ನ ಕಾರ್ ಯಾಕೆ ನಿಲ್ಲಿಸಿದ್ರಿ ಅಂದೆ ಅಷ್ಟೇ ಅಲ್ವಾ ಅಂದ್ಲು ಜಾಹ್ನವಿ. ನಿಂಗೂ ಕಣ್ಗಳಿವೆ ಅಲ್ವಾ, ಹೊರಗೆ ನೋಡು, ನಿಂಗೆ ತಿಳಿಯುತ್ತೆ ಅಂದ. ಜಾಹ್ನವಿ ಎದುರಿಗೆ ಏನೂ ಕಾಣಿಸ್ದೆ ಕೊಂಚ ಮುಂದೆ ಜರುಗಿ ಮಗದೊಮ್ಮೆ ನೋಡಿ, ಏನು ನೋಡಬೇಕು ಅಂತೀರಾ, ಏನು ಕಾಣಿಸ್ತಿಲ್ವಲ್ಲ ಅಂದ್ಲು. ಈಗ ಅರ್ಥ ಆಯ್ತಾ ಯಾಕೆ ಕಾರ್ ನಿಲ್ಲಿಸ್ದೆ ಅಂತ ಅಂದ ಆರ್ಯ. ರಸ್ತೆ ಕಾಣಿಸ್ತಿಲ್ಲ ಅಂತ ಹೇಳ್ಬಹುದಿತ್ತಲ್ವಾ, ಅದಕ್ಕೆ ಯಾಕೆ ನನ್ನ ನೋಡಲು ಹೇಳೋದು? ನಾನು ಹೇಳಿದರೆ ಮತ್ತೆ ನಾನು ಬೇಕಂತ ಸುಳ್ಳು ಹೇಳಿದೆ ಅಂದ್ಕೊಳ್ತೀಯಲ್ಲ, ಅದಕ್ಕೆ ನಿನ್ನನ್ನು ನೋಡಲು ಹೇಳಿದೆ ಅಂದ ಆರ್ಯ. ಮಳೆ ಬರ್ತಿದೆ ಅಂತ ಗೊತ್ತಿದೆಯಲ್ಲ, ನಾನು ಯಾಕೆ ಹಾಗಂತೀನಿ ಆರ್ಯನವರೇ? ಏನೋ ನೀನು ಯಾವಾಗ ಏನು ಮಾತನಾಡ್ತೀಯೋ ನಂಗೆ ತಿಳಿಯಲ್ವಲ್ಲ. ಏನು ಆರ್ಯನವರೇ, ನನ್ನ ಜೊತೆ ಏನಾದರೂ ಜಗಳ ಆಡಬೇಕು ಅಂತ ನೋಡ್ತಾ ಇದ್ದೀರಾ ಅಂದ್ಲು ಜಾಹ್ನವಿ. ನಿನ್ನ ಜೊತೆನಾ ಜಗಳನಾ? ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಬಿಡಮ್ಮ ಅಂತ ಸೀಟಿನ ಹಿಂದೆ ಒರಗಿ ಎರಡೂ ಕೈಗಳನ್ನು ಹಿಂದೆ ಇಟ್ಟು ಕುಳಿತುಕೊಂಡ. ಆರ್ಯನ ಹಾಗೆ ಕುಳಿತುಕೊಂಡಿರೋದನ್ನು ನೋಡಿ, ಇನ್ನೂ ಈಗ ಹೋಗೋದಿಲ್ವಾ ಅಂದ್ಲು. ನೀನು ಹೋಗು ಅಂದರೆ ಹಾಗೇ ಹೋಗ್ತೀನಿ, ಆದರೆ ನೀನು ದಾರಿ ನೋಡಿ ಹೇಳು ಸರಿನಾ ಅಂದ. ಸೀಟ್ನಲ್ಲಿ ಸರಿಯಾಗಿ ಕುಳಿತ. ಏನು ನಾನು ನೋಡಿ ಹೇಳಬೇಕಾ? ನಾನು ಹೇಗೆ ನೋಡಿ ಹೇಳಲಿ, ಅಲ್ಲಿ ಏನೂ ಕಾಣಿಸ್ತಿಲ್ವಲ್ಲ, ಮತ್ತೆ ಹೋಗೋದಿಲ್ವಾ ಅಂತ ಕೇಳ್ತೀಯಲ್ಲ, ಯಾಕೆ? ಏನು ಕೇಳಿದೆ ಅಂದ್ಕೊಳ್ಳಿ, ಸರಿಯಾಗಿ ಸಮಾಧಾನ ಹೇಳಬಹುದಿತ್ತು ಅಲ್ವಾ ಅಂದ್ಲು ಜಾಹ್ನವಿ. ನಾನು ಸರಿಯಾಗಿ ಹೇಳಿದೆ. ಹೇಗೆ ಹೇಳಿದೆ? ನಿನ್ನಂತೆ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ದೆ ಅನ್ಲಿಲ್ವಲ್ಲ ಅಂದ ಆರ್ಯ. ನೀವು ಯಾಕೆ ಹಾಗೆ ಮಾತನಾಡ್ತಿದ್ದೀರೋ ನನಗೆ ಅರ್ಥ ಆಯಿತು ಬಿಡಿ. ನಾನು ಹೇಳಿದ ಮಾತನ್ನು ನೀವು ನಂಬಲಿಲ್ಲ ಅಂತ ತಾನೇ? ನಿಜಕ್ಕೂ ನಂಬುವ ವಿಷಯದಂತೆ ಇದೆಯಾ? ನೀವೇ ಹೇಳಿ, ನಂಬಲು ಸಮಯ ಹಿಡಿಯುತ್ತೆ ಅಲ್ವಾ? ನೀವು ಹಾಗೆ ಹೇಳಿದ ತಕ್ಷಣ ನನಗೆ ಆ ದಿನ ಎಲ್ಲರೂ ಅಂದ ಮಾತುಗಳು ನನಗೆ ನೆನಪಿಗೆ ಬಂದವು ಅಂದ್ಲು ಜಾಹ್ನವಿ. ನನ್ನ ಚಾರಿತ್ರ್ಯ ಚೆನ್ನಾಗಿಲ್ಲ ಅಂತ ಎಷ್ಟೊಂದು ಮಾತುಗಳನ್ನು ಆಡಿದರೂ ನಾನು ಪ್ರೀತಿಸಿದ ನಿಮ್ಮಿಂದಾಗಿಯೇ ನಾನು ಅಷ್ಟೊಂದು ಮಾತುಗಳನ್ನು ಕೇಳಬೇಕಾಗಿ ಬಂತು. ಬೇಸರದಲ್ಲಿ ಏನೋ ಅಂದೆ, ಹಾಗೆ ಅನ್ನುವ ಹಕ್ಕು ನನಗೆ ಇಲ್ವಾ? ನನ್ನ ಮೇಲೆ ನಿನಗೆ ಇಲ್ಲದೆ ಇನ್ಯಾರಿಗೆ ಆ ಹಕ್ಕು ಇದೆ ಹೇಳಿ ಜಾಹ್ನವಿ? ನೀ ನನ್ನ ಮಾತು ನಂಬಲಿಲ್ವಲ್ಲ ಅನ್ನೋ ಬೇಸರ ಅಷ್ಟೆ ಅಂದ ಆರ್ಯನ್. ಅದು ಬಿಟ್ಟು ನಿನ್ನ ಮೇಲೆ ನನಗೆ ಬೇರೆ ಕೋಪ ಏನೂ ಇಲ್ಲ ಅಂತ ಹೇಳ್ದ. ನಿನಗೆ ಕೋಪ ಬಂದರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಹೀಗೆ ಮಳೆಯಲ್ಲಿ ಬರ್ತಿದ್ರು ಹೋಗೋಣ ಅಂತ ಮೊಂಡು ಪಟ್ಟು ಹಿಡ್ಕೊಂಡು ಬಂದೆ. ನೋಡು ಇದು ಈಗ ಚೆನ್ನಾಗಿಲ್ಲ. ಈ ಮಳೆಗೆ ನಾವಿಬ್ಬರು ಈಗ ಮನೆಯಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ ಅಂದ ಆರ್ಯ. ಮನೆಯಲ್ಲಿದ್ದಿದ್ರೆ ಏನು ಮಾಡ್ತಿದ್ವಿ? ಮಲ್ಕೊಳ್ತಿದ್ವಿ ಅಷ್ಟೇ ತಾನೇ ಅಂದ್ಲು ಜಾಹ್ನವಿ. ಇದ್ದಿದ್ರೆ ತಿಳಿತಿತ್ತು ಮಲ್ಕೊಳ್ತಿದ್ವೋ ಅಥವಾ ಇನ್ನೇನಾದರೂ ಮಾಡ್ತಿದ್ವೋ ಅಂತ. ಆರ್ಯನವರೇ, ನನಗೆ ನಿಮ್ಮ ಮೇಲೆ ಇನ್ನೂ ಕೋಪ ಹೋಗಿಲ್ಲ, ಹಾಗೇನೇ ಇದೆ ಅಂದ್ಲು. ಈಗ ನಿನ್ನ ಕೋಪ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಜಾಹ್ನವಿ ಕುಳಿತಿದ್ದ ಸೀಟನ್ನು ಹಿಂದಕ್ಕೆ ಸರಿಸ್ದ ಆರ್ಯ. ಆರ್ಯನ್ ಹಾಗೆ ಅಂತಿದ್ದಂತೆ ಜಾಹ್ನವಿ ಹಿಂದೆ ಮಲಗಿದಂತಾಗಿ, ಏನು ಮಾಡ್ತಿದ್ದೀರಿ ಆರ್ಯನ್ ಅಂತ ಕೇಳಿದ್ಲು. ಈ ಮಳೆ ಈಗ ನಿಲ್ಲುವಂತೆ ಕಾಣಿಸ್ತಿಲ್ಲ ಅಲ್ವಾ? ಕುಳಿತು ಕುಳಿತು ನಿನಗೆ ನಡು ನೋವು ಬಂದಿರುತ್ತೆ, ಅದಕ್ಕೆ ಸೀಟನ್ನು ಹಿಂದೆ ಮಾಡಿದೆ. ನೀನೀಗ ಹಾಯಾಗಿ ಮಲ್ಕೋಬಹುದು ಅಂದ. ನನಗೇನು ನಡು ನೋವಿಲ್ಲ ಬಿಡಿ, ನಾ ಕೂತ್ಕೋತೀನಿ ಅಂದ್ಲು. ಸೀಟ್ ಸರಿ ಮಾಡಿ ಅಂತ ಹೇಳಿದ್ಲು. ನೀನು ಹಾಗೆ ಕುಳಿತರೆ ನನಗೆ ನೋವಾಗುತ್ತೆ ಜಾನು. ನಿಮಗೆ ಯಾಕೆ ನೋವಾಗುತ್ತೆ ಆರ್ಯನವರೇ ಅಂದ್ಲು ಜಾಹ್ನವಿ. ಏನೋ ನಿನ್ನನ್ನು ಹೀಗೆ ನೋಡ್ತಾ ಇದ್ದರೆ ನನಗೆ ನೋವಾಗ್ತಾ ಇದೆ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ತೋರಿಸ್ದ. ಅಲ್ಲಿ ಯಾಕೆ ನೋವಾಗ್ತಿದೆ ಆರ್ಯನವರೇ? ಏನಾಯಿತು? ಯಾಕೆ ಅಲ್ಲಿ ನೋವಾಗ್ತಿದೆ ಅಂತ ಅಲ್ಲಿ ಕೈ ಇಟ್ಲು. ಜಾಹ್ನವಿ ಕೈ ಮೇಲೆ ಕೈ ಇಟ್ಟು, ನೀನು ಹಾಗೆ ಕೈ ಇಟ್ಟರೆ ನೋವು ಹಾರಿ ಹೋಗಿ ಹಾಯಾಗಿರುತ್ತೆ ಅಂದ. ಹಾಗೇನೇ ಇಡು, ಬೇಕಿದ್ರೆ ನೀನು ಕೂಡ ಇಲ್ಲೇ ಮಲ್ಕೋ, ಇನ್ನೂ ಚೆನ್ನಾಗಿರುತ್ತೆ ಅಂತ ಆರ್ಯನ್ ಕೂಡ ಸೀಟನ್ನು ಹಿಂದಕ್ಕೆ ಸರಿಸ್ದ. ಆಗ ಜಾಹ್ನವಿಗೆ ಆರ್ಯನ್ ಬೇಕು ಅಂತಾನೆ ಈಗ ಮಾಡ್ತಿದ್ದಾನೆ ಅಂತ ಅರ್ಥ ಆಗಿ ಜಾಹ್ನವಿ ಹಿಂದೆ ಸರಿದು
ನಿಮ್ಮ ಆಟಗಳೆಲ್ಲ ನನಗೆ ಅರ್ಥ ಆಯಿತು ಬಿಡಿ ಅಂತ ಸರಿಯಾಗಿ ಕುಳಿತಳು. ಅರ್ಥ ಆದರೆ ಹತ್ತಿರ ಬರಬೇಕು, ಆದರೆ ಹಾಗೆ ದೂರ ಹೋಗ್ತಾರಾ ಅಂತ ಜಾಹ್ನವಿನ ಹಿಡಿದು ತನ್ನತ್ತ ಹೇಳ್ಕೊಂಡ. ನೀವು ಹೀಗೆ ಮಾಡಿದರೆ ನಾನು ಕಾರಿಂದ ಕೆಳಗಡೆ ಇಳಿತೀನಿ ಅಂದ್ಲು. ಹೊರಗೆ ಮಳೆ ಬೀಳ್ತಿದ್ರೆ ನೀನು ಕಾರಿಂದ ಕೆಳಗಿಳಿತೀಯಾ? ಹಾಗಂದರೆ ನಾನು ನಂಬ್ತೀನ ಜಾಹ್ನವಿ? ನೀವು ನನ್ನನ್ನು ಬಿಡದೇ ಇದ್ದರೆ ನಾನು ನಿಜವಾಗಿಯೂ ಇಳಿತೀನಿ. ಜಾಹ್ನವಿ ಸಣ್ಣ ಮಗುವಿನಂತೆ ಹಠ ಮಾಡಬೇಡ. ನೀವು ಯಾಕೆ ಹೋಗೋಣ ಅಂದ್ರಿ? ಈ ದಿನ ಅತಿಥಿ ಗೃಹದಲ್ಲಿ ಇದು ನಾಳೆ ಹೋಗ್ಬೋದಿತ್ತು ಅಲ್ವಾ? ನೀವು ಹೀಗೆ ಮಳೆಯಲ್ಲಿ ಬಂದು ಸಿಕ್ಕಾಕೊಳ್ಳುವಂತೆ. ಆರ್ಯನ್ ಎದ್ದು ಕುಳಿತು, ಏನು ನಾನು ಬೇಡ ಅಂತ ಹೇಳಿದರೆ ನೀನು ಕೇಳಿದ್ಯಾ? ಮಾಡಿದ್ದನ್ನೆಲ್ಲ ನೀನು ಮಾಡಿ ಈಗ ನನ್ನನ್ನೇ ಅಂತೀಯಾ ಏನು? ಆದರೂ ಈಗೇನಾಯಿತು? ಕಾರ್ನಲ್ಲಿ ಮಲ್ಕೊಳ್ಳಲು ಚೆನ್ನಾಗೇ ಇದೆಯಲ್ಲ, ಮಲ್ಕೊ. ಮಳೆ ಕಡಿಮೆ ಆದಾಗ ತಕ್ಷಣ ಹೋಗೋಣ ಅಂತ ಹೇಳ್ದ. ನೀವು ಮಲ್ಕೊಳ್ಳಿ, ನಾನು ಕೂತ್ಕೊಂಡೇ ಇರ್ತೀನಿ. ಮಳೆ ಕಡಿಮೆ ಆದ ತಕ್ಷಣ ನಿನ್ನ ಪಕ್ಕದಲ್ಲಿ ಮಲಗದೇ ಇದ್ದರೆ ನನಗೆ ನಿದ್ದೆ ಬರೋದಿಲ್ಲ. ಹಾಗಾದರೆ ಒಳ್ಳೆಯದೇ ಆಯಿತು, ನೀವು ಕೂಡ ಕೂತ್ಕೊಳ್ಳಿ ಅಂದ್ಲು ಜಾಹ್ನವಿ. ನೀನು ಹೇಳಿದೆಯಲ್ಲ, ಹಾಗೆಯೇ ಇಬ್ಬರೂ ಸೇರಿ ಮಳೆ ನೋಡ್ತಾ ಕೂತ್ಕೊಳ್ಳೋಣ ಬಿಡು ಅಂತ ಮುಖವನ್ನು ಗಂಭೀರವಾಗಿ ಇಟ್ಕೊಂಡ. ನಿಮ್ಗೆ ಯಾಕೆ ಆರ್ಯನ್ ಸುಮ್ಮನೆ ಕಿರಿಕಿರಿ ಹೀಗೆ ಬರುತ್ತೆ? ಹೊರಗೆ ಸತತವಾಗಿ ಸುರಿತಿರುವ ಮಳೆ, ಪಕ್ಕದಲ್ಲಿ ಸುಂದರವಾದ ಹೆಂಡತಿ, ದೂರದಲ್ಲಿದ್ದರೆ ಕಿರಿಕಿರಿ ಆಗದೆ ಇನ್ನೇನು ನಗು ಬರುತ್ತಾ? ಹೇಗಿರ್ತಾರೆ ನಗ್ತಾ ಅಂದ. ಇಷ್ಟಿದ್ದಿದ್ರೆ ಗಂಡನೇ ಹತ್ರ ಹೋಗಬಹುದಲ್ವಾ ಅಂದ್ಲು. ಆರ್ಯನ್ಗೆ ಅರ್ಥ ಆಗದೆ ಏನು ಅಂದ. ಟ್ಯೂಬ್ಲೈಟ್ ಅಂತ ಸಣ್ಣಗೆ ಹೇಳಿ, ಏನೂ ಇಲ್ಲ ಬಿಡಿ ಅಂದ್ಲು. ನೀನು ಏನೋ ಅಂದೆ, ನನಗೆ ಅರ್ಥ ಆಗಲಿಲ್ಲ ಅಂತ. ಮಳೆ ಯಾವಾಗ ಕಡಿಮೆ ಆಗುತ್ತೋ ಅಂದೆ. ಹಾಗಂತ ನೋಡ್ತಾ ಇದ್ದ. ನಾನು ಬೇಡ ಅಂದರೆ ಹಾಗೆ ದೂರ ಕೂತ್ಕೊಳ್ಳೋದೇನಾ ಅಂದ್ಕೊಳ್ತಾ ಆರ್ಯನ್ ಏನಾದರೂ ಮಾತಾಡ್ತಾನಾ ಅಂತ ನೋಡ್ತಿದ್ಲು ಜಾಹ್ನವಿ. ಆರ್ಯನ್ ಫೋನ್ನ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇರಲು ವೈಶಾಲಿ ಕಡೆಯಿಂದ ಫೋನ್ ಬಂತು. ಫೋನ್ ಸೈಲೆಂಟ್ನಲ್ಲಿ ಇದ್ದಿದ್ದರಿಂದ ಜಾಹ್ನವಿಗೆ ರಿಂಗ್ ಶಬ್ದ ಕೇಳಿಸ್ಲಿಲ್ಲ. ವೈಶಾಲಿ ಈ ಸಮಯದಲ್ಲಿ ಯಾಕೆ ಮಾಡ್ತಿದ್ದಾಳೆ ಅಂತ ಫೋನ್ನ ತಗೊಂಡವನು, ಹಲೋ ವೈಶಾಲಿ, ಈ ಸಮಯದಲ್ಲಿ ಯಾಕೆ ಫೋನ್ ಮಾಡಿದೀಯಾ? ನೀನು ಹುಷಾರಾಗಿದೆಯಾ ಅಲ್ವಾ ಅಂತ ಕೇಳ್ದ. ಅಷ್ಟೇನು ಚೆನ್ನಾಗಿಲ್ಲ ಆರ್ಯ, ಮಲಗಿದ್ರೆ ನಿಂದೇ ನೆನಪು ಬರ್ತಿದೆ, ಅದಕ್ಕೆ ಈಗ ಕರೆ ಮಾಡಿದೆ. ಏನಾದರೂ ತೊಂದರೆ ನೀಡಿದ್ನಾ ಅಂತ ಕೇಳಿದ್ಲು. ಜಾಹ್ನವಿ ಕೋಪದಿಂದ ಫೋನನ್ನು ಕಿತ್ಕೊಂಡವಳು, ಈ ಸಮಯದಲ್ಲಿ ಕರೆ ಮಾಡಿದರೆ ತೊಂದರೆ ಆಗದೆ ಮತ್ತೆ ಇನ್ನೇನಾಗುತ್ತೆ? ತಿಳಿದು ಕರೆ ಮಾಡಿ ತೊಂದರೆ ಆಯಿತಾ ಅಂತ ಯಾಕೆ ಕೇಳೋದು? ಆದರೂ ನಿನ್ನ ಹತ್ರ ನಿನ್ನ ಫ್ರೆಂಡ್ ಇದ್ದಾಳಲ್ವಾ, ಏನೇ ಇದ್ದರೂ ಅವಳ ಹತ್ರ ಹೇಳ್ಕೊ. ಇನ್ನೊಮ್ಮೆ ಹೀಗೆ ಕರೆ ಮಾಡಬೇಡ ಅಂತ ಫೋನ್ ಕಟ್ ಮಾಡಿದ್ಲು.